ಸುದ್ದಿ. ರಸ್ತೆಗಳಲ್ಲಿ ಈಗಲೂ ಕೂಡ ನೀರು ನಿಂತಿದೆ, ಇನ್ನೂ ದ್ವೀಪದಂತಾಗಿವೆ ಕೆಲವೊಂದಿಷ್ಟು ಬಡಾವಣೆಗಳು. ಯಾವಾಗ ಮಳೆ ಬರುತ್ತೋ, ಎಲ್ಲಿ ಹೇಗೆ ನೀರು ನುಗ್ಗುತ್ತೋ ಅನ್ನುವಂತಹ ಆತಂಕದಲ್ಲಿ ಸಿಟಿ ಮಂದಿ ಗಾಬರಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಏನು ಮುಂಗಾರು ಪೂರ್ವ ಮಳೆ ಸುರಿತಲ್ಲ, ಯಾವಾಗ ಮುಂಗಾರು ಪೂರ್ವ ಮಳೆ ಆರ್ಭಟ ಶುರು ಮಾಡ್ತೋ ಆಗ ಸಿಲಿಕಾನ್ ಸಿಟಿಯಲ್ಲಿ ಹೇಳತೀರದ ಸಮಸ್ಯೆಗಳು ಉದ್ಭವವಾದವು. ಒಂದು ಕಡೆ ಸಾಯಿ ಲೇಔಟ್ ಮುಳುಗ್ತಾ ಇದ್ರೆ, ಇನ್ನೊಂದು ಕಡೆ ಸಿಲ್ಕ್ ಬೋರ್ಡ್ನ ಜಂಕ್ಷನ್ ಏನಿದೆಯಲ್ಲ ಅಲ್ಲೆಲ್ಲ ನೀರಿನ ಫುಲ್ ನದಿಯಂತಾಗಿತ್ತು ಎಲ್ಲ ರಸ್ತೆಗಳು. ಸೊ ಹೀಗಾಗಿ ನಗರದಲ್ಲಿ ಈಗ ಭೀತಿಯ ಪ್ರವಾಹ ಶುರುವಾಗಿದೆ. ಹಲವಾರು ಬಡಾವಣೆಗಳಲ್ಲಿ ರಸ್ತೆ, ವಿದ್ಯುತ್, ನೀರು, ಅವಶ್ಯಕ ವಸ್ತುಗಳ ಪೂರೈಕೆ ಸ್ಥಗಿತವಾಗಿದೆ. ಜನರ ಪರದಾಟ ಹೇಳತಿರದಾಗಿದೆ. ಅದಕ್ಕಾಗಿ JCB ಮೂಲಕವೇ ನಿವಾಸಿಗಳಿಗೆ, ಈ ಸಾಯಿ ಲೇಔಟ್ ನಿವಾಸಿಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ, ಈ BBMP ಅಧಿಕಾರಿಗಳು JCB ಮೂಲಕ ಅಗತ್ಯ ವಸ್ತುಗಳನ್ನು, ಅಂದರೆ ಔಷಧಿ ಆಗಿರಬಹುದು, ನೀರಾಗಿರಬಹುದು ಅಥವಾ ಟಿಫನ್ ಆಹಾರ ಸಾಮಗ್ರಿಗಳನ್ನು ಸಾಗಿಸ್ತಾ ಇದ್ದಾರೆ JCBಗಳ ಮೂಲಕ. ಎಸ್, ಹಾಗಾದರೆ ಈಗ ಬೆಂಗಳೂರಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಯಾಕೆ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ? ಪ್ಲಾಸ್ಟಿಕ್, ಪೇಪರ್, ಕಸದ ಕಸ ಜಾಸ್ತಿ ಆಗ್ತಾ ಇದೆ. ಹಲವೆಡೆ ಕೆರೆಗಳು ಒತ್ತುವರಿ ಮಾಡಲಾಗಿದೆ. ಯಾವಾಗ ಕೆರೆಗಳ ಒತ್ತುವರಿ ಆಗುತ್ತೋ ಆ ಟೈಮಲ್ಲಿ ಅಫ್ಕೋರ್ಸ್ ಏನಾಗುತ್ತೆ ಅಂತಂದ್ರೆ ರಾಜಕಾಲುವೆ 200 ಕಿಲೋಮೀಟರ್ನೂ ಇದೆ. ಅದೆಲ್ಲವುಗಳನ್ನು ಒತ್ತುವರಿ ಮಾಡಿಕೊಂಡ್ರೆ ನೀರು ಎಲ್ಲಿ ಹೋಗೋದು? ಅದಕ್ಕೋಸ್ಕರ ಈ ಪ್ರವಾಹ ಸೃಷ್ಟಿಯಾಗಿದೆ. ತಗ್ಗು ಪ್ರದೇಶಗಳಲ್ಲಿ ಮನೆ ನಿರ್ಮಾಣ ಮಾಡಿರೋದು ಇದೊಂದು ದೊಡ್ಡ ಸಮಸ್ಯೆಯಾಗಿದೆ. ಜನರೆಲ್ಲ ಯಾರ್ಯಾರು ಲೇಔಟ್ಗಳನ್ನು ಮಾಡ್ತಾರಲ್ಲ, ಆ ಲೇಔಟ್ ಮಾಡುವಂಥವರು ಅಥವಾ ಈ ಕನ್ಸ್ಟ್ರಕ್ಷನ್ ಕಂಪನಿಯವರು ಒಂದು ಸ್ವಲ್ಪ ತಗ್ಗು ಪ್ರದೇಶಗಳನ್ನು ಅವಾಯ್ಡ್ ಮಾಡಬೇಕು. ಜನಗಳಿಗೆ ಗೊತ್ತಿರೋದಿಲ್ಲ. ಈಗ ಮನೆ ತಗೊಳಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಯಾವ ಥರನಾಗಿ ಸಿಚುವೇಶನ್ ಇದೆ, ಎಲ್ಲಿ ನೀರು ದಟ್ಟಣೆ ಆಗಿರುತ್ತೆ, ಅದು ನೀರು ಎಲ್ಲಿ ಶೇಖರಣೆ ಆಗುತ್ತೆ, ಇದು ಏನಂತಂದ್ರೆ ಇದು ತಗ್ಗು ಪ್ರದೇಶನ ಅಥವಾ ಮೇಲ್ಮಟ್ಟದಲ್ಲಿರುವಂತಹ ಪ್ರದೇಶನ ಅಂತ ಜನಗಳಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಸರ್ಕಾರ ಏನು ಮಾಡಬೇಕಂತಂದ್ರೆ, ಈ ಬಿಲ್ಡರ್ಗಳಿಗೆ ಒಂಚೂರು ತಲೆಗೆ ಬುದ್ಧಿ ಹಾಕಬೇಕು. ಜನರಿಗೆ ಮೋಸ ಮಾಡೋದು ಬಿಟ್ಟು ಕರೆಕ್ಟ್ ಆಗಿರೋ ಲೇಔಟ್ಗಳನ್ನು ನಿರ್ಮಾಣ ಮಾಡಿ ಅಂತ ಸರ್ಕಾರನೇ ಒಂದು ಸ್ವಲ್ಪ ರೂಲ್ಸನ್ನು ಮಾಡಬೇಕು. ಇನ್ನು ರಾಜಕಾಲುವೆ ಒತ್ತುವರಿ ಅಂತ ಆಗಿದೆ. ರಾಜಕಾಲುವೆ ಹೂಳು ತುಂಬಿಕೊಂಡಿರೋದು. ಮೊನ್ನೆ ಅಷ್ಟೇ CM ಸಿದ್ದರಾಮಯ್ಯನವರು ಹೇಳಿದರು, 200ರಿಂದ 300 ಕಿಲೋಮೀಟರ್ ರಾಜಕಾಲುವೆ ಎಲ್ಲವುಗಳನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ, ಹೂಳು ತುಂಬಿ ಹೋಗ್ಬಿಟ್ಟಿದೆ. ಹಿಂಗಾದ್ರೆ ಈ ಪರಿಸ್ಥಿತಿ ನಿರ್ಮಾಣವಾಗುವುದು ಸಹಜ. ಕಳೆದ ಸರ್ಕಾರ ಅವರು ಹೇಳ್ತಾರೆ, ಕಳೆದ ಸರ್ಕಾರದವರು ಬರೀ 100 ಕಿಲೋಮೀಟರ್ ಮಾತ್ರ, ಎಷ್ಟೋ ಡಿಸ್ಟೆನ್ಸ್ಗಳಲ್ಲಿ ಮಾತ್ರ ಅವರು ಹೂಳು ತೆಗೆದಿದ್ರು. ನಾವೀಗ ಮುಂದಿನ ಹೂಳು ತೆಗಿತಾ ಇದ್ದೀವಿ. ಇನ್ನೊಂದಿಷ್ಟು ದಿನಗಳ ಮುಂದಿನ 3 ವರ್ಷದಲ್ಲಿ ನಾವು ಹೂಳು ತೆಗೆದು ಬೆಂಗಳೂರಿಗೆ ಪ್ರವಾಹ ಪರಿಸ್ಥಿತಿಯನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಅಂತ CM ಸಿದ್ದರಾಮಯ್ಯನವರು ನಿನ್ನೆ ಹೇಳಿದ್ದಾರೆ. ಇನ್ನು ಅತಿಯಾದ ಅಭಿವೃದ್ಧಿ ಅಂತ ಇದೆಯಲ್ಲ, ಅತಿಯಾದ ಅಭಿವೃದ್ಧಿ, ಜನಸಂಖ್ಯೆ, ಹಿಂಗೆ ಬೆಂಗಳೂರು ಹಿಗ್ಗುತ್ತಾ ಇದೆಯಲ್ಲ, ಕೈ ಮೀರಿ ಏನು ಕಂಟ್ರೋಲ್ ಇಲ್ಲದೆ ಏನು ಅಭಿವೃದ್ಧಿ ಆಗ್ತಾ ಇದೆ, ಹಿಗ್ಗುತ್ತಾ ಇದೆಯಲ್ಲ ಬೆಂಗಳೂರು, ಇದೇ ಈ ಒಂದು ಪ್ರವಾಹಕ್ಕೆ ಕಾರಣವಾಗಿದೆ. ಈಗಾಗಲೇ ಜನನಿಬಿಡ ಪ್ರದೇಶಗಳು ಅಂತಂದರೆ ಈಗಾಗಲೇ ಈ ನಮ್ಮ ಸಾಯಿ ಲೇಔಟಲ್ಲಿ, ಚಂದ್ರ ಲೇಔಟು, ಕೆಲವೊಂದಿಷ್ಟು ಪ್ರದೇಶಗಳಿದ್ದಾವೆ. ಅವೆಲ್ಲವುಗಳ ಅತಿ ಸೂಕ್ಷ್ಮ ಪ್ರದೇಶಗಳು. ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಜನ ಈಗ BBMP ಅಧಿಕಾರಿಗಳೇ ಆಗಲಿ ಅಥವಾ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ನಾಳೆ BJP ಸರ್ಕಾರ ಬಂದ್ರೂ ಕೂಡ ಈ ಪ್ರವಾಹ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಮೇನ್ ಅಂತಂದರೆ ರಾಜಕಾಲುವೆಗಳ ಒತ್ತುವರಿಯನ್ನು ಮೊದಲು ತೆರವು ಮಾಡಬೇಕು. ಆಮೇಲೆ ರಾಜಕಾಲುವೆಗಳಲ್ಲಿ ತುಂಬಿಕೊಂಡಿರುವಂತಹ ಹೂಳನ್ನು ತೆಗೆದು ಬಿಸಾಕಬೇಕು. ಇದೆಲ್ಲ ಏನೂ ಆಗಲಿಲ್ಲ ಅಂತಂದರೆ, ಈಗ ಮಳೆ ಬರ್ತಾ ಇದೆ, ಮುಂಗಾರು ಪೂರ್ವ ಮಳೆ ಶುರುವಾಗಿದೆ. ಈಗ ಇನ್ನು ಮೇ 27ನೇ ತಾರೀಕು ಮುಂಗಾರು ಎಂಟ್ರಿ ಕೊಡಲಿದೆ. ಜೂನ್ 8ನೇ ತಾರೀಕು ಮುಂಗಾರು ಮಳೆ ಶುರುವಾಗಲಿದೆ. ಈಗಲೂ ಕೂಡ ಅಷ್ಟೇ, BBMP ಅಧಿಕಾರಿಗಳಿಗೆ ಈಗಲೂ ಕೂಡ ಎಚ್ಚೆತ್ತುಕೊಳ್ಳೋದಕ್ಕೆ ಟೈಮ್ ಇದೆ. ಈಗೇನಾದರೂ ರಾಜಕಾಲುವೆಗಳನ್ನಾಗಲಿ ಅಥವಾ ಈಗ ಒಳಚರಂಡಿಗಳು ಈ ಕಸ ಎಸಿತಾರೆ ಜನಗಳಿಗೆ ಗೊತ್ತಾಗಲ್ಲ. ಆದರೆ ನೀವು ಕೆಲವೊಂದಿಷ್ಟು ಕಡೆಗಳಲ್ಲಿ ಕರೆಕ್ಟಾಗಿ ಕಸ ವಿಲೇವಾರಿಯನ್ನು ಮಾಡಿದ್ರೆ ಯಾಕೆ ಈ ಪ್ರಾಬ್ಲಮ್ ಆಗುತ್ತೆ? ಅದಕ್ಕೋಸ್ಕರ ಇನ್ನು ಜೂನ್ 8ನೇ ತಾರೀಕಿನಿಂದ ಭರಪೂರ ಮಳೆಯಾಗಲಿದೆ. ಈ ಭರಪೂರ ಮಳೆಯಾಗುವ ಕಾರಣದಿಂದಾಗಿ ಈಗಲೇ ನೀವು ಎಚ್ಚೆತ್ತುಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ಈಗೇನು ಮಳೆ ಸುರಿತಾ ಇದೆಯಲ್ಲ, ಇದಕ್ಕಿಂತಲೂ ಡಬಲ್ ಪ್ರವಾಹ ಸೃಷ್ಟಿಯಾಗುವುದು ಶತಸಿದ್ಧ. ಈಗಾಗಲೇ ಸಿಲ್ಕ್ ಬೋರ್ಡ್ನಲ್ಲಿ ಜನ ಈಗ ವಿಶ್ವಾದ್ಯಂತ, ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಯಾರ್ಯಾರೋ ಏನೇನೋ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರು ಬಗ್ಗೆ. ನೋಡಿ ಬೆಂಗಳೂರು ಹಂಗಿದೆ, ಬೆಂಗಳೂರು ಹಿಂಗಿದೆ, ಸಿಲ್ಕ್ ಬೋರ್ಡ್ ಅಲ್ಲ ಅದು ವಾಟರ್ ಬೋರ್ಡು, ಈ ಟೆಕ್ ಪಾರ್ಕ್ ಅಲ್ಲ ಅದು ವಾಟರ್ ಪಾರ್ಕು, ಹೀಗೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ಇದು ಸರ್ಕಾರ ಎಷ್ಟೇ ಹೇಳಿದ್ರು, ಮೊನ್ನೆ CM ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದೀವಿ, ಅಧಿಕಾರಿಗಳು ಕೆಲಸನೇ ಮಾಡ್ತಿಲ್ವಾ, ಮುಂದೆ ಬರುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾರೋ ಒಬ್ಬರು ಸಿಟಿ ರೌಂಡ್ ಹೋದಾಗ ಅಧಿಕಾರಿಗಳಿಗೆ ಎಷ್ಟೇ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಅಲ್ಲಿನ ಜನರಿಗೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರ ಪ್ರಾಬ್ಲಮ್ ಇದು?
ಸರ್ಕಾರದ ಪ್ರಾಬ್ಲಮಾ ಅಥವಾ ಅಧಿಕಾರಿಗಳ ಪ್ರಾಬ್ಲಮಾ? ತಿಂದು ಆರಾಮಾಗಿ ಕೂತ್ಕೊಂಡಿರೋ BBMP ಅಧಿಕಾರಿಗಳೇ ಜೂನ್ 8ಕ್ಕೆ ಮುಂಗಾರು ಮಳೆ ಆರ್ಭಟ ಶುರುವಾಗಲಿದೆ. ಅದು ಈ ಹಿಂದೆ ಸುರಿದಂತಹ ಮಳೆಗಿಂತ ಈ ಸರ್ತಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯಲಿದೆ. ಅದಕ್ಕೋಸ್ಕರ ಈಗಲೇ ಎಚ್ಚೆತ್ಕೊಂಡ್ರಿ ಅಂತಂದರೆ ಪಾರಾಗ್ತೀರಾ, ಇಲ್ಲ ಅಂತಂದರೆ ಇದಕ್ಕಿಂತಲೂ ಕಠಿಣವಾದ ಸಮಸ್ಯೆ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಎಚ್ಚರಿಕೆ ಇರಲಿ. ಮುಂದಿನ